ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೇನೆ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಈ ರೆಸಿಪಿಗೋಸ್ಕರ. ಅಂದ್ರೆ ಇದು ಕೂಡ ಒಂದು ಖಾರವಾದ ರೆಸಿಪಿ. ನಿನ್ನೆ ಹಾಕಿದಂತ ನೀವು ಮಾವಿನಕಾಯಿದ್ದು ರೆಸಿಪಿ ನೋಡಿದ್ರಿ. ಹಾಗೆ ಇವತ್ತು ಕೂಡ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಏನಂತ ಹೇಳಿದ್ರೆ, ನಮ್ಮ GSV's ಫಂಕ್ಷನ್ಸ್ ಅಲ್ಲಿ ಈ ರೆಸಿಪಿಗೆ ಬಾಳೆ ಎಲೆಯಲ್ಲಿ ಫಂಕ್ಷನ್ ಅಲ್ಲಿ ಬಡಿಸುವಾಗ ಮೊದಲನೇ ಸ್ಥಾನ ಇರ್ತದೆ. ಅಂದ್ರೆ ಉಪ್ಪಿನಕಾಯಿ ಇರ್ತದೆ, ಆದ್ರೆ ಕೆಲವೊಮ್ಮೆ ಉಪ್ಪಿನಕಾಯಿ ಕೂಡ ಇರುವುದಿಲ್ಲ. ಅವಾಗ ಸುವರ್ಣಗೆಡ್ಡೆಯ ಕೂಟನ್ನ ಅದರ ಬದಲಾಗಿ ಬಳಸ್ತಾರೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಸುವರ್ಣಗೆಡ್ಡೆಯ ಕೂಟು. ಸುವರ್ಣಗೆಡ್ಡೆಯ ಕೂಟ ಅಂದ್ರೆ ಎಲ್ಲರೂ ಕೂಡ ಮಾಡ್ತಾರೆ. ಹಾಗೆ ಆದ್ರೆ ನಾನು ಈ ಮಾಡುವಂತ ರೆಸಿಪಿಯನ್ನ ನೀವು ಖಂಡಿತವಾಗಿ ಒಮ್ಮೆ ಮಾಡಿ ನೋಡಿ. ಮತ್ತೆ ಯಾವಾಗಲೂ ನೀವು ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ಕೂಟೇ ಮಾಡ್ತೀರಿ. ಅಷ್ಟು ಸಕ್ಕತ್ತಾಗಿರುವಂತ ಒಳ್ಳೆ ರುಚಿಯಾದ ಹಾಗೆ ಖಾರವಾಗಿಯೂ ಹುಳಿಯಾಗಿಯೂ ಬಾಯಿ ಸಪ್ಪಗಾದಾಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಬನ್ನಿ ಇವತ್ತಿನ ರೆಸಿಪಿಯನ್ನ ಶುರು ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೇನೆ. ನಾನೊಂದು ಸಣ್ಣ ತುಂಡು ಸುವರ್ಣಗೆಡ್ಡೆದು ಮಾಡ್ತಾ ಇರುವಂಥದ್ದು ಇಲ್ಲಿ. ಹಾಗೆ ಇಲ್ಲಿ 10-15 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಇಷ್ಟು ಬೇಕಾಗ್ತದೆ. ಖಾರವಾಗಿ ಮತ್ತು ಕೆಂಪಾಗಿ ಆಗಬೇಕಾದ್ರೆ ಇಷ್ಟು ಹಾಕಲೇಬೇಕು. ಮತ್ತು ಸುವರ್ಣಗೆಡ್ಡೆ ಕೂಟ ಅಂದರೆ ಅದು ಸ್ವಲ್ಪ ತಗೊಂಡು ಊಟ ಮಾಡುವಂಥದ್ದು. ಸುವರ್ಣಗೆಡ್ಡೆ ಕೂಟ ಅನ್ನೋದು ಅದು ತುಂಬ ಖಾರವಾಗಿದ್ದರೆ ಚಂದ ತಿನ್ನಲಿಕ್ಕೆ. ಹಾಗೆ ಎಷ್ಟು ನಾವು ಜಾಸ್ತಿ ಮೆಣಸು ಹಾಕ್ತೇವೆ ಅದಕ್ಕೆ ತಕ್ಕ ಹುಳಿ ಹಾಕಬೇಕು. ಅಂದರೆ ಬರೀ ಖಾರವಾಗಿಯೂ ಇರೋದಲ್ಲ, ಅದು ಖಾರ, ಹುಳಿ, ಉಪ್ಪು ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಅಡಿಗೆ ಒಳ್ಳೇದಾಗ್ತದೆ. ಹಾಗೆ ಸುವರ್ಣಕೂಟ ಖಾರನೂ ಇರಬೇಕು, ಹಾಗೆ ಉಪ್ಪು ಮತ್ತು ಹುಳಿ ಕೂಡ ಅದು ಖಾರಕ್ಕನುಸಾರವಾಗಿ ಹಾಕಬೇಕು. ಆಗ ಚೆಂದ ಆಗ್ತದೆ. ಬ್ಯಾಡಗಿ ಮೆಣಸು ಮಾತ್ರ ಯೂಸ್ ಮಾಡಿದ್ದೇನೆ. ಕಲರ್ ಕೂಡ ಭಾರಿ ಒಳ್ಳೆ ಬರ್ತದೆ. ಹಾಗೆ ಖಾರ ಕೂಡ ಜಾಸ್ತಿ ಹಾಕಿರೋದ್ರಿಂದ ಖಾರ ಕೂಡ ಒಳ್ಳೇದಾಗ್ತದೆ. ಇದೀಗ ಮೀಡಿಯಂ ಫ್ಲೇಮಲ್ಲಿ ಹುರಿತಾ ಇದ್ದೇನೆ. ಹಾಗೆ ಇದರಲ್ಲೇ ನಾನು 1 ಸ್ಪೂನಷ್ಟು ಕೊತ್ತಂಬರಿ ಇದೆ, ಹಾಗೆ ಒಂದಿಷ್ಟು ಇಂಗನ್ನು ಕೂಡ ಹಾಕ್ತೇನೆ. ಹಾಗೆ ಇಲ್ಲಿ ಕೊತ್ತಂಬರಿ ಕೂಡ ಈಗ ಕೆಂಪಗಾಗಿದೆ, ಅದೇ ರೀತಿ ಇಂಗು ಕೂಡ ಒಳ್ಳೆ ಅರಳಿದೆ. ಕಾಯಿ ತುರಿ ಜಾಸ್ತಿ ಇಲ್ಲ, ಒಂದೇ ಹಿಡಿ ಕಾಯಿ ತುರಿ. ನಿಜವಾಗಿ ಹಸಿಯೇ ಹಾಕುವಂಥದ್ದು ಎಲ್ಲರೂ ಕೂಡ, ಆದರೆ ಈಗ ಆದರೂ ಕೂಡ ಸೆಕೆ ಉಂಟು ಸಿಕ್ಕಾಪಟ್ಟೆ. ಹಾಗೆ ಸ್ವಲ್ಪ ಅದರಲ್ಲಿ ಹುರ್ಕೊಳ್ತೇನೆ. ಸ್ವಲ್ಪ ಹೊತ್ತು ಹೊರಗೆ ಇಡುವಂಥದ್ದಲ್ಲ ಇದು ನಾವು. ಹಾಗೆ ಒಂದೇ ಹಿಡಿ ಕಾಯಿ ತುರಿ, ತುಂಬ ಹಾಕಲಿಕ್ಕಿಲ್ಲ. ಕಾಯಿ ತುರಿ ಹಾಕಿ 1 ನಿಮಿಷ ಹುರಿದ್ರೆ ಸಾಕು. ಇವಾಗ ಇದು ಆಫ್ ಮಾಡಿದ್ದೇನೆ, ಕಂಪ್ಲೀಟಾಗಿ ತಣಿಲಿ, ಆಮೇಲೆ ಮಿಕ್ಸಿ ಜಾರಿಗೆ ಹಾಕುವ. ಇವಾಗ ಇದು ತಣ್ಣದಿದೆ, ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಳ್ಳೆ 10-15 ಬ್ಯಾಡಗಿ ಮೆಣಸನ್ನು ತಗೊಂಡದ್ದು. ಹಾಗೆ ಖಾರವಾಗಿರ್ತದೆ ಸ್ವಲ್ಪ, ಅದಕ್ಕೋಸ್ಕರ ಇಷ್ಟು ಹುಣಸೆ ಹುಳಿಯನ್ನು ಹಾಕ್ತೇನೆ. ಸಕ್ಕತ್ತಾಗಿರ್ತದೆ ಹುಳಿ ಖಾರ ಸೇರಿ. ಅದೇ ರೀತಿ ಇದು ಮಸಾಲ ತಿಕ್ಕಾಗಿರುವಂಥದ್ದು. ಹಾಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತೇನೆ. ರುಚಿಗೆ ತಕ್ಕ ಉಪ್ಪು, ಹಾಗೆ ಸುವರ್ಣಗೆಡ್ಡೆ ಮತ್ತು ನಾವು ಉಪ್ಪು ಹಚ್ಚಲಿಕ್ಕಿದೆ, ಆಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆ ಮಸಾಲ ನೋಡಿ ಸ್ವಲ್ಪ ತರ್ತರಿಯಾಗಿರುವಂಥದ್ದು, ತೀರ ತರ್ತರಿ ಸಹ ಅಲ್ಲ, ತೀರ ನೈಸ್ ಕೂಡ ಅಲ್ಲ, ಹಾಗೆ ಮೀಡಿಯಮ್ ಆಗಿ ತರ್ತರಿಯಾಗಿರುವಂಥ ಮಸಾಲ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ. ಸೀರಿಯಸ್ಲಿ ನಾನೊಂಚೂರು ಟೇಸ್ಟ್ ಮಾಡಿ ನೋಡ್ತೇನೆ. ಅದು ಹುಳಿ ಖಾರ ಎಲ್ಲ ಉಪ್ಪೆಲ್ಲ ಆಗಿ ಸಕ್ಕತ್ತಾಗಿದೆ ಮಸಾಲ ಮಾತ್ರ. ಹಾಗೆ ಇದನ್ನು ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಂಡು ಹಾಗೆ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ತಿಕ್ಕಾಗೇ ಇರುವಂಥದ್ದು ಹೇಳಿದೆಲ್ಲ ಹಾಗೆ. ಮತ್ತು ನಾವು ಫ್ರೈ ಮಾಡಿ ಸುವರ್ಣಗೆಡ್ಡೆ ಸಣ್ಣ ಸಣ್ಣ ಪೀಸ್ ಕೂಡ ಎಣ್ಣೆಯಲ್ಲಿ ಕರೆದಿದ್ರಲ್ಲಿ ಹಾಕಲಿಕ್ಕಿದೆ, ಆವಾಗ ಇನ್ನೂ ಕೂಡ ತಿಕ್ಕಾಗಿಬಿಡುತ್ತೆ ಇದು. ಹಾಗೆ ಮಸಾಲ ಫಸ್ಟ್ ಮಾಡಿಟ್ಕೊಳ್ಬೇಕು, ಆಮೇಲೆ ಸುವರ್ಣಗೆಡ್ಡೆಯನ್ನು ಕರೆದು ಊಟದ ಹೊತ್ತಲ್ಲಿ ಅದನ್ನು ಹಾಕಿದರೆ ಮಾತ್ರ ಒಳ್ಳೆಯದಾಗುವಂಥದ್ದು. ಮತ್ತು ಇದು ಸಪೋಸ್ ಉಳಿದ್ರೆ ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ಬೋದು, 3-4 ದಿನ ಆದರೂ ಏನು ಹಾಳಾಗೋದಿಲ್ಲ. ಉಪ್ಪಿನಕಾಯಿ ಥರನೇ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು ಮಸಾಲದು. ಈಗ ಮಸಾಲ ರೆಡಿ ಆಗಿದೆ. ಕಾಯಿ ತುರಿ ನಾನು ಆಲ್ರೆಡಿ ಹೇಳಿದಾಗೆ ಹಸಿಯಾಗಿಯೇ ಹಾಕುವಂಥದ್ದು, ಆದರೆ ಈಗ ಸ್ವಲ್ಪ ಸೆಕೆ ಅಲ್ಲ, ಬೇಗ ಹಾಳಾಗಿಬಿಡುತ್ತೆ ಅಂತ ಸ್ವಲ್ಪ ನಾನು ಹುರಿದು ಹಾಕಿದಷ್ಟೇ. ಫ್ರೆಂಡ್ಸ್, ಈಗ ಮಸಾಲೆ ರೆಡಿ ಆಗಿದೆ. ದೊಡ್ಡಮ್ಮ ಇದ್ದಾರೆ ನಂದು, ಹಾಗೆ ಅವರಿಗೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾನೆ. ಹೇಗಾಗಿದೆ ಅಂತ ಹೇಳಿ. ಒಳ್ಳೆದಾಗಿದೆ. ಒಂದು ಸ್ವಲ್ಪ ತಗೊಂಡು ಊಟ ಮಾಡ್ಬೋದಲ್ಲ? ಹುಳಿ ಎಲ್ಲ ಸರಿಯಾಗಿದೆ, ಒಳ್ಳೇದಾಗ್ತದಲ್ಲ? ಇದು ಒಂದು ಇದ್ರೆ ಊಟ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ, ಗಂಜಿ ಊಟ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಸುವರ್ಣಗೆಡ್ಡೆದು ಕೂಟ್ ಮಾಡುವಾಗ ನಾವು ಹೆಚ್ಚಾಗಿ ಮಾಡುವಂತದ್ದು ಎಂತ? ದಾಳಿತವೆ ಅಂತ ಇದು ಕೂಟ್ ಮಾಡಿದ್ರೆ ಒಳ್ಳೆ ಊಟ. ಹೌದು ಫ್ರೆಂಡ್ಸ್, ಇವಾಗ ಸುವರ್ಣಗೆಡ್ಡೆಯನ್ನು ಸಣ್ಣ ತುಂಡು ತಗೊಂಡದ್ದು, ಅದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಪೀಸಸ್ ಮಾಡಿಟ್ಟುಕೊಂಡಿದ್ದು. ಹಾಗೆ ಅದಕ್ಕೆ ಒಂದು
ಸ್ವಲ್ಪ ಉಪ್ಪನ್ನು ಹಚ್ಚಿಟ್ಟದು ಒಂದು 5ರಿಂದ 10 ನಿಮಿಷ ಹಾಗೆ ಉಪ್ಪು ಹಚ್ಚಿ ಇಡಬೇಕು. ಆಮೇಲೆ ಈ ರೀತಿ ಆ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಚ್ಚಿದ ತಕ್ಷಣ 10 ನಿಮಿಷ ಬಿಟ್ಟ ಮೇಲೆ ಈ ರೀತಿ ಹಿಂಡಿ ತೆಗೆದು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದು ಕೊಬ್ಬರಿ ಎಣ್ಣೆನೇ ನಾನು ಫ್ರೈ ಮಾಡಿದ್ದು, ನಿನ್ನೆ ಹಪ್ಪಳ ಕಾಯಿಸಿದ್ದೆ, ಹಾಗೆ ಅದೇ ಎಣ್ಣೆಯಲ್ಲಿ ಇವಾಗ ಇದು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾನು ಸುವರ್ಣಗೆಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ತೊಳೆಯೋದು ಯಾವ ರೀತಿ ಅಂತೆಲ್ಲ ಹೇಳಿ ವಿಡಿಯೋ ಮಾಡಿದ್ದು. ಅದೇನೋ ಆಗಿ ಬೈ ಮಿಸ್ಟೇಕ್ ಎಂಥದೋ ಆಗಿ ಡಿಲೀಟ್ ಆಗಿದೆ ಈಗ ವಿಡಿಯೋ. ಹಾಗೆ ನಿಮಗೆ ಬ್ರೀಫಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ ಅಷ್ಟೇ. ಸುವರ್ಣಗೆಡ್ಡೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಚೆಂದ ಮಾಡಿ ತೊಳಿಬೇಕಾದ್ರೆ ಒಂದು ಜಾಲರಿ ಪಾತ್ರೆನೋ ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ಟ್ಯಾಪಲ್ಲಿ ನೀರು ಬಿಟ್ಟು ಒಂದು ಸೌಟಿಂದ ಮಗುಚ್ತಾ ತೊಳಿರಿ, ಇಲ್ಲಾಂದರೆ ಕೈಯೆಲ್ಲ ತುರಿಸ್ಬಿಡುತ್ತೆ. ಹಾಗೆ ಆ ರೀತಿ ತೊಳೆದ ನಂತರ ಜಾಲರಿ ಪಾತ್ರೆಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿ ಒಂದು 10 ನಿಮಿಷ ಇಡಿ. ಆಮೇಲೆ ನೀರನ್ನು ಹಿಂಡಿ ತೆಗೆದು ಈ ರೀತಿ ತೋರಿಸಿದ ಹಾಗೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ ಬಿಸಿ ಆದ ಮೇಲೆ ಅದನ್ನು ಹಾಕಿಬಿಟ್ಟು ಈ ರೀತಿ ರೋಸ್ಟ್ ಆಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಅಷ್ಟೇ ಸಿಂಪಲ್ ಆಗಿರುವಂಥದ್ದು. ಹಾಗೆ ಮತ್ತು ಸುವರ್ಣಗೆಡ್ಡೆ ಹೆಚ್ಚಾಗಿ ಕಟ್ ಮಾಡಿದಾಗ ತುರಿಸುವಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೆ ಹುಣಸೆ ಹುಳಿಯನ್ನು ಸ್ವಲ್ಪ ಕೈಗೆ ಹಚ್ಕೊಳ್ಬೇಕು ನಾವು. ಮತ್ತು ಈ ಸುವರ್ಣಗೆಡ್ಡೆಯನ್ನು ಕಟ್ ಮಾಡಿ ಕೂಡಲೇ ನೀರಿಗೆ ಕೈ ಹಾಕಬಾರ್ದು, ನಾವು ಸ್ವಲ್ಪ ಕೈಯನ್ನು ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಆಮೇಲೆ ನೀರಲ್ಲಿ ತೊಳಿಬೋದು, ಇಲ್ಲ ಒಮ್ಮೆಲೆ ನೀರಲ್ಲಿ ನೀವು ತೊಳಿಲಿಕ್ಕೆ ಹೋದರೆ ಅದು ತುರಿಸ್ಕೊಳ್ಳುತ್ತೆ. ಹಾಗೆ ಈಗ ನೋಡಿ ಈ ರೀತಿ ರೋಸ್ಟ್ ಆಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಬೇಕು. ಹಾಗೆ ನಾನು ಒಗ್ಗರಣೆ ಪ್ಯಾನಲ್ಲಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಪಟ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಹಾಗೆ ಇಲ್ಲಿ ಮಸಾಲ ರೆಡಿಯಾಗಿದೆಲ್ಲ ಇದಕ್ಕೆ ಒಗ್ಗರಣೆ ಕೊಡಿ. ಹಾಗೆ ಇಲ್ಲಿ ಕಾಯಿ ತುರಿ ಕೂಡ ಹುರಿಯುವಂಥದ್ದು ಆಪ್ಷನಲ್, ಆದರೆ ಹುರಿದ್ರೆ ತುಂಬ ಹೊತ್ತು ನಾವು ಇದನ್ನು ಹೊರಗಡೆ ಇಡ್ಬೋದು, ಯಾಕಂದರೆ ಮಸಾಲೆ ನಾವು ಕುದಿಸ್ತಾ ಇಲ್ಲ, ಹಸಿ ಮಸಾಲೆ ಇರುವಂಥದ್ದು. ಹಾಗೆ ಇವಾಗ ನಾವು ಕೊನೆಯದಾಗಿ ಇದು ಊಟಕ್ಕೆ ಕುತ್ಕೊಳ್ಳುವಾಗ ಹಾಕಬೇಕು. ನಾವು ಈ ರೀತಿ ಮಸಾಲೆಗೆ ಒಗ್ಗರಣೆ ಮಾಡಿಡಿ, ಬಟ್ ಊಟಕ್ಕೆ ಕುತ್ಕೊಳ್ಳೋ ಒಂದು 2 ನಿಮಿಷ ಮುಂಚೆ ಈ ರೀತಿ ರೋಸ್ಟ್ ಮಾಡಿರುವಂಥ ಸುವರ್ಣಗೆಡ್ಡೆ ಇದೆಯಲ್ವಾ, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು 1 ಗಂಟೆಗೆ ಊಟ ಮಾಡಿದ್ರೆ 12 ಗಂಟೆಗೆ 11 ಗಂಟೆಗೆಲ್ಲ ಮಾಡಿ ಈ ರೀತಿ ಸುವರ್ಣಗೆಡ್ಡೆ ರೋಸ್ಟ್ ಆದ ಫ್ರೈಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ, ಅದು ನೇಯ್ಕಾಗಿ ಹೋಗುತ್ತೆ, ಸ್ಟ್ರಿಂಕ್ ಆಗುತ್ತೆ. ಅದಕ್ಕೋಸ್ಕರ ಹೋಳುಗಳು ಕ್ರಿಸ್ಪಿಯಾಗಿ ಕುರುಮ್ ಅನ್ನುತ್ತಾ ಊಟ ಮಾಡಬೇಕಾದ್ರೆ ಸಖತ್ತಾಗಿರುತ್ತೆ. ಗಂಜಿಗೂ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಅದೇ ರೀತಿ ದಾಲ್ ರಸಮ್ ಜೊತೆ ಎಲ್ಲ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ, ಕುಚ್ಚಲಕ್ಕಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಊಟಕ್ಕೆ ಕೂತ್ಕೊಳ್ಳೋ 2 ನಿಮಿಷದ ಮೊದಲು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಅಷ್ಟೇ ಸಿಂಪಲ್ ಆದ ರೆಸಿಪಿ, ಮಾತ್ರ ಸಖತ್ತಾಗಿರುತ್ತೆ, ಉಪ್ಪಿನಕಾಯಿಗಿಂತನೂ ಟಾಪ್ ಆಗಿರುತ್ತೆ. ಒಮ್ಮೆ ಇದರ ಟೇಸ್ಟ್ ಏನಾದರೂ ನೀವು ಸವಿದ್ರೆ ಆಹಾ ಸ್ವರ್ಗ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು, ಟೇಕ್ ಕೇರ್.